ಹಾಯ್ ಮಾಸ್ಟರ್ಸ್, ಎಲ್ಲರಿಗೂ 11ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಮುಖ್ಯವಾಗಿ ಇಂದು ಯೋಗ ಡೇ ಎಂದು ಕರೆಯುತ್ತೇವೆ ಅಲ್ಲವೇ? ಹಾಗಾದರೆ ಯೋಗ ಎಂದರೇನು? ಇದರ ಬಗ್ಗೆ ವಿವರಣೆಯನ್ನು ತಿಳಿದುಕೊಳ್ಳೋಣ. ಯೋಗ ಎಂದರೆ ಆಸನಗಳಲ್ಲ ಮಿತ್ರರೇ, ಯೋಗ ಎಂದರೆ ಧ್ಯಾನ. ಇದೇ ಯೋಗಕ್ಕೆ ಸರಿಯಾದ ಅರ್ಥ. ಇದನ್ನು ನಮ್ಮ ಮನಸ್ಸಿಗೆ ತಂದುಕೊಳ್ಳಬೇಕು. ನಮ್ಮ ಮನಸ್ಸು ಸರಿಯಿದ್ದರೆ ಶರೀರ ತನ್ನಷ್ಟಕ್ಕೆ ತಾನೇ ಸರಿ ಇರುತ್ತದೆ. ಅಂದರೆ ಶರೀರವನ್ನು ಸುಲಭವಾಗಿ ನಾವು ಸರಿಪಡಿಸಿಕೊಳ್ಳಬಹುದು ಮಿತ್ರರೇ. ಮನಸ್ಸನ್ನು ಸರಿಪಡಿಸಿಕೊಳ್ಳುವುದು ಧ್ಯಾನದಿಂದ. ಧ್ಯಾನಕ್ಕೆ ಮೊದಲು ನಾವು ಆದ್ಯತೆ ಕೊಡಬೇಕು. ಶರೀರಕ್ಕೆ ಸಸ್ಯಾಹಾರವನ್ನು ಕೊಡಬೇಕು. ಶರೀರ ಯಾವಾಗಲೂ ಹಗುರವಾಗಿರಬೇಕು. ಆಗ ಮಾತ್ರ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ ಮಿತ್ರರೇ. ಸಸ್ಯಾಹಾರಿಗಳಾಗದಿದ್ದರೆ, ಧ್ಯಾನವನ್ನು ಮಾಡದಿದ್ದರೆ ಜ್ಞಾನಿಗಳಾಗಲು ಸಾಧ್ಯವೇ ಇಲ್ಲ. ಅಹಿಂಸಾ ಪರಮೋ ಧರ್ಮ ಎಂಬ ತತ್ವವನ್ನು ಆಚರಿಸಲೇಬೇಕು. ಭಾರತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಂಸಾಹಾರಿಗಳಿದ್ದಾರೆ. ಕೇವಲ ತಮ್ಮ ಬಾಯಿ ರುಚಿಗಾಗಿ, ಆನಂದಕ್ಕಾಗಿ ಮೂಕ ಪ್ರಾಣಿ ಪಕ್ಷಿಗಳ ಜಲಸಂಚರಗಳನ್ನು ಕೊಲ್ತಾ ಇದ್ದಾರೆ. ಬಾಯಿ ರುಚಿಗಾಗಿ ಹಿಂಸೆಯನ್ನು ಬಿಟ್ಟು ಹಂಸವನ್ನು ಹಿಡಿಯಲೇಬೇಕು. ಆನಾಪಾನಸತಿ ಧ್ಯಾನವನ್ನು ಎಲ್ಲರೂ ಮಾಡಲೇಬೇಕು. ಸಮಯ ಸಿಕ್ಕಾಗಲೆಲ್ಲ ಧ್ಯಾನ ಯೋಗದಲ್ಲಿರಬೇಕು ಮಿತ್ರರೇ. ಹಾಗಾಗಿ ಇಂದು ಯೋಗ ದಿನವಾದ ಕಾರಣ ನಾವೆಲ್ಲರೂ ಆ ಯೋಗದ ನಿಜವಾದ ಅರ್ಥವನ್ನು ತಿಳಿದುಕೊಂಡಿಲ್ಲವೇ? ಅಂದರೆ ಯೋಗ ಎಂದರೆ ಆಸನಗಳಲ್ಲ, ಯೋಗ ಎಂದರೆ ಧ್ಯಾನ. ಹಾಗಾಗಿ ಇಂದು ನಾವು ವಿಶೇಷವಾಗಿ ಹೆಚ್ಚು ಧ್ಯಾನ ಸಾಧನೆಯನ್ನು ಮಾಡೋಣವೇ? ವಂದನೆಗಳು ಮಾಸ್ಟರ್ಸ್. ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳೊಂದಿಗೆ ಥ್ಯಾಂಕ್ ಯು.
ಹಾಯ್ ಮಾಸ್ಟರ್ಸ್, ಪತ್ರಿಜಿ ವೆಜಿಟೇರಿಯನ್ ಚಾನಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮಾಡಿಸಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.